ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಈ ಫೆಬ್ರವರಿ ಅಮಾವಾಸ್ಯೆ 17, 18, 19, 20ರ ನಂತರ ನಿಮ್ಮ ಕುಲದೇವರ ಆಗಮನವಾಗುತ್ತಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಅದೃಷ್ಟವನ್ನು ಇದು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಷಯ ಇದೇ ಆಗಿರುತ್ತೆ. ಇದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಹಾಗಾದರೆ ಕುಂಭ ರಾಶಿಯವರ ಜೀವನ ಯಾವ ರೀತಿ ಒಂದು ಅದೃಷ್ಟದಿಂದ ಸಂಪೂರ್ಣವಾಗಿ ಬೇರೆ ಕಡೆ ಕರೆದುಕೊಂಡು ಹೋಗುತ್ತೆ ಅಥವಾ ಹೊಸ ದಾರಿಯನ್ನು ಸೃಷ್ಟಿ ಮಾಡಿಕೊಡುತ್ತೆ ಎಂಬ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಸಮಯ ಕುಂಭ ರಾಶಿಯವರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಮಾಡುತ್ತಿರುವಂತಹ ತಪ್ಪು ಯಾವುದು, ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಬೇಕು, ಯಾವ ರೀತಿಯ ಅದೃಷ್ಟವನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳೋದು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಹೌದು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ಜನರು ಬಹಳಷ್ಟು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರು. ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ಮನಸ್ಥಿತಿಯನ್ನು ಸಣ್ಣ ವಯಸ್ಸಿನಿಂದಲೇ ಪಡೆದುಕೊಂಡಿರ್ತಾರೆ. ಕುಂಭ ರಾಶಿಯವರು ನಡೆದು ಬಂದ ಹಾದಿ ಸಾಮಾನ್ಯವಾಗಿರೋದಿಲ್ಲ. ಇವರ ಜೀವನದ ಪ್ರಯಾಣವು ಚಿಕ್ಕದ್ರಿಂದಲೇ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಬೇರೆ ಮಕ್ಕಳು ಆಟ ಮನೋರಂಜನೆಯಲ್ಲಿ ತಲ್ಲೀನರಾಗಿರುವಾಗ ಕುಂಭ ರಾಶಿಯವರು ಹೆಚ್ಚು ಚಿಂತನೆ ಮಾಡುವಂತಹ ಸ್ವಭಾವವನ್ನು ಹೊಂದಿರ್ತಾರೆ. ಇವರು ನಡೆದು ಬಂದ ಹಾದಿ ಹೂವಿನ ಹಾಸಿಗೆ ಅಂತಿರೋದಿಲ್ಲ. ಹಲವಾರು ಸವಾಲುಗಳು, ಅಡೆತಡೆಗಳು ಮತ್ತು ನಿರಾಸೆಗಳ ಮೂಲಕ ಸಾಗಿರುತ್ತದೆ. ಆದರೆ ಪ್ರತಿಯೊಂದು ಕಷ್ಟವು ಇವರನ್ನ ಇನ್ನಷ್ಟು ಗಟ್ಟಿಯಾಗಿಸ್ತಾ ಹೋಗಿತ್ತು. ಕುಂಭ ರಾಶಿಯವರ ಪ್ರಮುಖ ಗುಣವೆಂದರೆ ಸ್ವಾತಂತ್ರ್ಯ ಮನೋಭಾವ. ಇವರು ಯಾರ ಮೇಲೂ ಕೂಡ ಹೆಚ್ಚು ಅವಲಂಬಿತರಾಗುವುದಿಲ್ಲ. ತಮ್ಮದೇ ಆದ ಆಲೋಚನೆ, ತಮ್ಮದೇ ಆದ ತೀರ್ಮಾನ, ತಮ್ಮದೇ ಆದ ಜೀವನ ಶೈಲಿ ಇವುಗಳನ್ನು ಹಿಡಿದು ಮುಂದೆ ಸಾಗುವಂಥವರು. ಈ ಸ್ವಭಾವದಿಂದ ಕೆಲವೊಮ್ಮೆ ಕುಟುಂಬದವರಿಗೂ ಕೂಡ ಇವರನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿರಬಹುದು. ಆದರೂ ಕೂಡ ಇವರ ಹೃದಯದಲ್ಲಿ ಇರುವಂತಹ ಮಾನವೀಯತೆ ಮತ್ತು ಸಹಾನುಭೂತಿ ಇವರನ್ನು ಎಲ್ಲರಿಗಿಂತೂ ಕೂಡ ಪ್ರಿಯರನ್ನಾಗಿ ಮಾಡ್ತಾ ಹೋಗುತ್ತೆ. ಇವರ ಜೀವನದ ಹಾದಿಯಲ್ಲಿ ಸ್ನೇಹಗಳಿಗೆ ವಿಶೇಷವಾದ ಸ್ಥಾನವಿದೆ. ಕುಂಭ ರಾಶಿಯವರು ಸ್ನೇಹವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನೋಡುತ್ತಾರೆ. ಆದರೆ ಎಲ್ಲರ ಜೊತೆ ಹೊಂದಿಕೊಳ್ಳೋದಿಲ್ಲ. ಇವರಿಗೆ ಮನಸ್ಸು ಯಾರ ಜೊತೆ ಒಂದಾಗುತ್ತದೋ ಅಂಥವರ ಹತ್ರ ಮಾತ್ರ ಹತ್ತಿರವಾಗ್ತಾರೆ. ಕೆಲವೊಮ್ಮೆ ನಂಬಿಕೆ ದ್ರೋಹವು ಕೂಡ ಎದುರಾಗಬಹುದು. ಆದರೆ ಆ ನೋವು ಇವರನ್ನ ಮುರಿಯೋದಿಲ್ಲ. ಪ್ರೀತಿ ಜೀವನದಲ್ಲಿ ಕೂಡ ಇವರ ಹಾದಿ ವಿಶಿಷ್ಟ ಹಾಗೂ ಹೊರಗೆ ತಣ್ಣನೆ ಕಾಣಿಸಿಕೊಂಡರೂ ಕೂಡ ಒಳಗೆ ತುಂಬ ಭಾವನಾತ್ಮಕವಾಗಿರುತ್ತದೆ. ಪ್ರೀತಿಯಲ್ಲಿ ನಿಷ್ಠೆ ಮತ್ತು ಸ್ವಾತಂತ್ರ್ಯ ಎರಡನ್ನ ಕೂಡ ಸಮತೋಲನದಲ್ಲಿಡಲು ಬಯಸ್ತಾರೆ. ಒಟ್ಟಾರೆಯಾಗಿ ಇವರು ಸಂಗಾತಿಯನ್ನು ಹುಡುಕುವ ಪ್ರಯತ್ನದಲ್ಲಿ ಕೆಲವೊಮ್ಮೆ ನಿರಾಶೆಯನ್ನು ಕೂಡ ಎದುರಿಸಬಹುದು. ಆದರೆ ಒಮ್ಮೆ ಸರಿಯಾದ ವ್ಯಕ್ತಿ ಬಂದರೆ ಕುಂಭ ರಾಶಿಯವರ ಜೀವನವನ್ನೇ ಬದಲಾಯಿಸುವಷ್ಟು ಪ್ರೀತಿಯನ್ನು ನೀಡ್ತಾರೆ. ಇನ್ನು ಕುಂಭ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಹಂತದಲ್ಲಿ ಬದಲಾವಣೆ ಸಂಭವಿಸುತ್ತದೆ. ಕಾಲಕ್ರಮೇಣವಾಗಿ ಇವರ ಜೀವನ ಬಹಳಷ್ಟು ಹೊಣೆಗಾರಿಕೆ, ಕುಟುಂಬದ ಜವಾಬ್ದಾರಿ ಇವರು ನಿಧಾನವಾಗಿ ಸ್ವೀಕರಿಸ್ತಾ ಹೋಗ್ತಾರೆ. ಬಾಲ್ಯದಲ್ಲಿ ಸ್ವಲ್ಪ ದೂರವಾಗುವಂತೆ ಕಾಣಿಸಿಕೊಂಡರೂ ಕ್ರಮೇಣವಾಗಿ ಕುಟುಂಬದ ಬೆಂಬಲ ಮಾತ್ರ ಬಲ ಎಂದು ತಿಳಿದುಕೊಳ್ತಾರೆ. ಜೀವನದಲ್ಲಿ ಒಂದು ಹಂತದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಅದೇ ಅವರ ಚಿಂತನೆ ಪ್ರಾಯೋಗಿಕವಾಗಿ ಸೇರುವುದು. ಈ ಸಮಯದಿಂದ ಕುಂಭ ರಾಶಿಯವರು ಹೆಚ್ಚು ಸ್ಥಿರ ಮತ್ತು ಯಶಸ್ವಿಯಾಗ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಒಂದು ಮಹತ್ತರವಾದ ಅಂಶವೆಂದರೆ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾರೆ. ಇವರು ತಮ್ಮಷ್ಟಕ್ಕೆ ತಾವು ಬದುಕೋದಿಲ್ಲ. ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಆಸೆಯನ್ನು ಹೊಂದಿರ್ತಾರೆ. ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು, ಜನರಿಗೆ ಉಪಕಾರ ಮಾಡುವಂತಹ ಕೆಲಸಗಳು ಇವರ ಮನಸ್ಸಲ್ಲಿ ಸದಾ ಚಲಿಸುತ್ತಿರುತ್ತವೆ. ಮನಸ್ಸಿನ ಆಳದಲ್ಲಿ ಕೆಲವೊಮ್ಮೆ ಏಕಾಂತವೂ ಕೂಡ ಇರುತ್ತದೆ. ಎಲ್ಲರ ಜೊತೆ ಇದ್ದರೂ ಕೂಡ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುವಲ್ಲ ಎನ್ನುವಂತಹ ಭಾವನೆ ಇದ್ದರೂ ಕೂಡ ಇವರು ಹೆಚ್ಚಿನ ಒಂದು ಶಕ್ತಿ, ಧ್ಯಾನ, ಚಿಂತನೆ, ಓದು ಇವುಗಳ ಮೂಲಕ ತಮ್ಮನ್ನೇ ತಾವು ಬಲಪಡಿಸಿಕೊಳ್ತಾರೆ. ಇವರ ನಡೆದು ಬಂದ ಹಾದಿ ನೋವುಗಳಿಂದ ಕೂಡಿದರೂ ಕೂಡ ಅದೇ ಹಾದಿ ಇವರಿಗೆ ಬುದ್ಧಿವಂತರನ್ನಾಗಿ, ಅನುಭವಿಗಳನ್ನಾಗಿ ಮತ್ತು ದೃಢ ಮನಸ್ಸವರಾಗಿ ಮಾಡಿದೆ. ಕುಂಭ ರಾಶಿಯವರು ಹಿಂದಿನ ಕಷ್ಟಗಳನ್ನು ನೆನಪಿಸಿಕೊಂಡು ಕುಗ್ಗೋದಿಲ್ಲ. ಬದಲಾಗಿ ನಾನು ಹಿಂದಿನಕ್ಕಿಂತಲೂ ದೊಡ್ಡ ಸವಾಲನ್ನು ಜಯಿಸುತ್ತೇನೆ ಎಂಬ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಕುಂಭ ರಾಶಿಯವರು ನಡೆದು ಬಂದ ಹಾದಿಯಲ್ಲಿ ಒಂದು ಪುಸ್ತಕದಂತಿದೆ. ಪ್ರತಿ ಅಧ್ಯಾಯವು ಒಂದು ಅನುಭವ, ಪ್ರತಿ ನೋವು ಒಂದು ಪಾಠ, ಪ್ರತಿ ಜಯವು ಒಂದು ಪ್ರೇರೇಪಣೆ. ಇವರು ನಡೆದು ಬಂದ ಹಾದಿ ಖಂಡಿತವಾಗಿ ಕೆಲವೊಮ್ಮೆ ಒಂಟಿಯಾಗಿರಬಹುದು. ಆದರೆ ಅದು ಭವಿಷ್ಯದಲ್ಲಿ ದೊಡ್ಡ ಬೆಳಕಿಗೆ ಕರೆದೊಯ್ಯುವಂತಹ ದಾರಿಯಾಗಿರುತ್ತೆ. ಇವರ ಜೀವನ ಸಂದೇಶವೇ ಸ್ಪಷ್ಟವಾಗಿರುತ್ತೆ. ಸ್ವತಂತ್ರವಾಗಿರುವುದು, ನಂಬಿಕೆಯನ್ನು ಕಳೆದುಕೊಳ್ಳದೆ ಇರುವುದು ಮತ್ತು ನಿನ್ನ ವಿಶಿಷ್ಟತೆಯನ್ನು ಎಂದಿಗೂ ಬಿಟ್ಟುಕೊಡದೇ ಇರುವುದು. ಈ ಎಲ್ಲ ವಿಶೇಷತೆಯಿಂದ ಕೂಡಿರೋದ್ರಿಂದ ಖಂಡಿತವಾಗಿ ಇವರ ಕುಲದೇವರ ಆಶೀರ್ವಾದ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಕಾಪಾಡ್ತಾ ಬಂದಿದೆ. ದೊಡ್ಡ ದೊಡ್ಡ ಅಪಾಯಗಳಿಂದ ಕಾಪಾಡಿದೆ. ಅಮಾವಾಸ್ಯೆ ನಂತರ ಕಳೆದಂತಹ ವಿಶೇಷವಾದ ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ಗಾಢ ಅಂಧಕಾರದ ನಂತರ ಪ್ರಭಾವವಾಗುವಂತಹ ಹೊಸ ಚಂದ್ರನ ಬೆಳಕು ಕುಂಭ
ರಾಶಿಯವರಿಗೆ ಒಂದು ಆಧ್ಯಾತ್ಮಿಕ ಸಂಕೇತವಾಗಿರುತ್ತದೆ. ಈ ಸಮಯದಲ್ಲಿ ಕುಲದೇವರ ಕೃಪೆ ಮನೆಯ ಮೇಲೆ ಬೀಳುತ್ತದೆ ಎಂಬ ನಂಬಿಕೆ ಇದೆ. ಅಮಾವಾಸ್ಯೆ ನಂತರದ ದಿನದಲ್ಲಿ ಮನೆಯ ವಾತಾವರಣದಲ್ಲಿ ಸಣ್ಣ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಮನಸ್ಸಿಗೆ ಶಾಂತಿ, ಅಚಾನಕ್ಕಾಗಿ ಧೈರ್ಯ, ಒಳಗಿನ ಶಕ್ತಿಗಳು ಎಚ್ಚರಗೊಳ್ಳುತ್ತದೆ. ಭಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಭಯ ಎಲ್ಲ ಕಡಿಮೆ ಆದ ಅನುಭವ ಸಿಗೋದ್ರಿಂದ ಇದು ಕುಲದೇವರ ಸಾನ್ನಿಧ್ಯ ಮನೆಗೆ ಪ್ರವೇಶಿಸುವ ಸೂಚನೆಯಂತೆ ಕಾಣಬಹುದು. ಕುಂಭರಾಶಿಯವರ ಮನಸ್ಸು ಸಾಮಾನ್ಯವಾಗಿ ಚಂಚಲ ಮತ್ತು ಚಿಂತನೆಯಿಂದ ತುಂಬಿರುತ್ತದೆ. ಆದರೆ ಕುಲದೇವರ ಆಗಮನದ ನಂತರ ಅವರ ಚಿಂತನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನಾನು ಯಾವ ದಾರಿಗೆ ಹೋಗಬೇಕು ಎಂಬ ಗೊಂದಲ ಕಡಿಮೆಯಾಗುತ್ತೆ. ಮನೆಯ ಹಿರಿಯರು ಹೇಳುವ ಮಾತುಗಳು ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಈ ಸಂದರ್ಭ ದೀರ್ಘಕಾಲದಿಂದ ನಡೆಯುತ್ತಿದ್ದಂತಹ ಕೆಲಸಗಳು ನಿಧಾನವಾಗಿ ಮುಂದುವರಿಯಲು ಪ್ರಾರಂಭಿಸುತ್ತವೆ. ಮನೆಯ ವಾತಾವರಣದಲ್ಲೂ ಕೂಡ ಬದಲಾವಣೆಗಳು ಸ್ಪಷ್ಟವಾಗುತ್ತದೆ. ಹಳೆಯ ಜಗಳಗಳು ಶಮನವಾಗುತ್ತೆ. ಕುಟುಂಬ ಸದಸ್ಯರ ನಡುವೆ ಸಂವಾದ ಹೆಚ್ಚುತ್ತದೆ. ಈ ಸಮಯದಲ್ಲಿ ಕುಂಭರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಂಡಿರ್ತಾರೆ. ಆದರೆ ಕುಲದೇವರ ಕೃಪೆಯಿಂದ ಅವರ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದು ಕುಂಭರಾಶಿಯವರ ಕುಟುಂಬ ಜೀವನದ ಬಂಧಗಳನ್ನು ಗಟ್ಟಿಗೊಳಿಸುವಂತಹ ಸಂದರ್ಭ. ಇನ್ನು ಆರ್ಥಿಕವಾಗಿ ಕೂಡ ಸಣ್ಣ ಸಣ್ಣ ಅವಕಾಶಗಳು ಕಾಣಿಸಿಕೊಳ್ಳುತ್ತದೆ. ಅಮಾವಾಸ್ಯೆ ನಂತರದ 15 ದಿನಗಳಲ್ಲಿ ಹೊಸ ಕೆಲಸದ ಅವಕಾಶ, ಹಳೆಯ ಸಾಲದ ಪರಿಹಾರ ಅಥವಾ ನಿರೀಕ್ಷೆ ಇಲ್ಲದ ಹಣದ ಪ್ರವಾಹ ಸಂಭವಿಸಬಹುದು. ಇದು ಅತಿ ದೊಡ್ಡದಾದ ಅದ್ಭುತವಾಗಿ ಕಾಣಿಸಿಕೊಳ್ಳದಿದ್ದರೂ ಕೂಡ ಜೀವನವನ್ನು ಸ್ಥಿರಗೊಳಿಸುವ ಮೊದಲ ಹೆಜ್ಜೆಯಾಗಿರುತ್ತದೆ. ಕುಲದೇವರ ಅನುಗ್ರಹದಿಂದಾಗಿ ಹಣಕಾಸಿನ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕುಂಭರಾಶಿಯವರಿಗೆ ಹೊಸ ಆಲೋಚನೆಗಳು ಮೂಡುತ್ತದೆ. ಹಿಂದೆ ಧೈರ್ಯವಿಲ್ಲದೆ ಬೀಡಿಸಿಕೊಂಡ ಯೋಜನೆಗಳು ಮತ್ತೆ ಮನಸ್ಸಿಗೆ ಬರುತ್ತದೆ. ಕುಲದೇವರ ಆಶೀರ್ವಾದದಿಂದ ಅವರು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಈ ಸಮಯದಲ್ಲಿ ಆರಂಭಿಸಿದಂತಹ ಕೆಲಸಗಳು ದೀರ್ಘಕಾಲದವರೆಗೂ ಕೂಡ ಫಲ ನೀಡುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಖಂಡಿತವಾಗಿ ಇವರು ಅದೃಷ್ಟವಂತರಾಗಿರ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಒತ್ತಡ ಕಡಿಮೆ ಆಗುತ್ತೆ. ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾರ ತಗ್ಗುತ್ತದೆ. ಅಮಾವಾಸ್ಯೆ ನಂತರ ಮನೆಗೆ ದೀಪ ಹಚ್ಚೋದು, ಪೂಜೆ ಮಾಡೋದು ಮತ್ತು ಕುಲದೇವರ ನಾಮಸ್ಮರಣೆ ಮಾಡೋದು ಕುಂಭರಾಶಿಯವರಿಗೆ ವಿಶೇಷವಾದ ಫಲ ನೀಡುತ್ತೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಪ್ರೀತಿ ಮತ್ತು ಸಂಬಂಧದಲ್ಲೂ ಸಹ ಉತ್ತಮ ಬದಲಾವಣೆಯನ್ನು ಕಾಣಬಹುದು. ಇದೇ ಒಂದು ಫೆಬ್ರವರಿ 17, 18, 19, 20ನೇ ತಾರೀಕಿನವರೆಗೂ ಕೂಡ ನಿಮ್ಮ ಬಾಳಿನಲ್ಲಿ ಆಗತಕ್ಕಂಥ ಪ್ರತಿಯೊಂದು ಬದಲಾವಣೆ ಕೂಡ ನಿಮ್ಮನ್ನು ದೊಡ್ಡ ಮಟ್ಟದ ಯಶಸ್ಸು ಮತ್ತು ಹಣದ ಒಂದು ಉತ್ತಮವಾದ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಪ್ರೀತಿ, ಪ್ರೇಮ ಅಥವಾ ಸಂಬಂಧಗಳಲ್ಲಿ ಇರ್ತಕ್ಕಂಥ ಜಗಳ, ಮನಸ್ತಾಪಗಳನ್ನು ಹೆಚ್ಚಿಸಿಕೊಳ್ಬಾರ್ದು. ತಪ್ಪು ಅರ್ಥಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಕುಂಭರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು ಪ್ರಾರಂಭಿಸಿದರೆ ಮತ್ತಷ್ಟು ಗಾಢವಾಗಿರುವಂತಹ ಸಂಬಂಧ ಬೆಳೆಯುತ್ತದೆ. ಆಧ್ಯಾತ್ಮಿಕವಾಗಿ ಈ ಕಾಲ ಬಹಳ ಮಹತ್ವವಾಗಿದೆ. ಕುಲದೇವರ ಸಾನ್ನಿಧ್ಯ ಮನಸ್ಸಿಗೆ ಮಾರ್ಗದರ್ಶನ ನೀಡುತ್ತದೆ. ಕನಸಿನಲ್ಲಿ ದೇವರ ದರ್ಶನ, ದೇವಾಲಯಕ್ಕೆ ಹೋಗುವ ಆಸೆ ಅಥವಾ ಪೂಜೆಯತ್ತ ಹೆಚ್ಚು ಆಕರ್ಷಣೆ ಉಂಟಾಗಬಹುದು. ಇದು ಜೀವನದ ದೊಡ್ಡ ತಿರುವಿನ ಮುನ್ನೋಟವಾಗಿರಬಹುದು. ಕುಂಭರಾಶಿಯವರಲ್ಲಿ ಸಾಮಾನ್ಯವಾಗಿ ಇರುವ ಏಕಾಂತ ಭಾವನೆ ನಿಧಾನವಾಗಿ ಕಡಿಮೆಯಾಗುತ್ತೆ. ನನ್ನ ಹಿಂದೆ ಒಂದು ದೈವಿಕ ಶಕ್ತಿ ಇದೆ ಎಂಬ ಭಾವನೆ ಹುಟ್ಟುತ್ತದೆ. ಈ ನಂಬಿಕೆಯೇ ಅವರ ಆತ್ಮಬಲವನ್ನು ಹೆಚ್ಚಿಸುತ್ತೆ. ಅಸಾಧ್ಯವಾದ ಕೆಲಸಗಳು ಕೂಡ ಖಂಡಿತವಾಗಿ ಸಾಧ್ಯವೆಂದು ಭಾವಿಸಬಹುದು. ಕೊನೆಯಲ್ಲಿ ಅಮಾವಾಸ್ಯೆ ನಂತರ ಕುಲದೇವರ ಆಗಮನ ಕುಂಭರಾಶಿಯವರ ಜೀವನದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಹೊಸ ಆರಂಭವನ್ನು ತರುತ್ತದೆ. ಹಳೆಯ ನೋವುಗಳು ಪಾಠವಾಗುತ್ತೆ. ಹೊಸ ಅವಕಾಶಗಳು ಆಶೀರ್ವಾದವಾಗುತ್ತೆ. ಈ ಸಮಯದಲ್ಲಿ ಮಾಡಿದಂತಹ ಸತ್ಕಾರ್ಯಗಳು, ಭಕ್ತಿಯಿಂದ ಮಾಡಿದ ಪೂಜೆಗಳು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಕುಂಭರಾಶಿಯವರಿಗೆ ಇದು ಪುನರ್ಜನ್ಮದಂತಹ ಆಗಮನ, ಕತ್ತಲೆಯ ನಂತರ ಬೆಳಕಿನ ಹೊಸ ಅಧ್ಯಾಯ. ಅಮಾವಾಸ್ಯೆ ನಂತರ ಈ ಶುಭ ಸಮಯವನ್ನು ಕುಂಭರಾಶಿಯವರು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕು. ಇದರಿಂದಾಗಿ ನಿಮ್ಮ ಜೀವನದ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಮೊದಲು ಮನಸ್ಸನ್ನು ಶುದ್ಧಗೊಳಿಸಬೇಕು. ಹಳೆಯ ನೋವು, ದ್ವೇಷ, ಸಹನೆ ಮತ್ತು ಇವುಗಳ ಮನಸ್ಸಿನಿಂದ ಬಿಡುವಂತಹ ನಿರ್ಧಾರಗಳನ್ನು ಖಂಡಿತವಾಗಿ ಮಾಡಬೇಕು. ಬೆಳಗ್ಗೆ ಎದ್ದು ಸ್ವಲ್ಪ ಸಮಯ ಧ್ಯಾನ ಅಥವಾ ಮೌನದಲ್ಲಿ ಕಳೆಯೋದು ಅತ್ಯಂತ ಉಪಯುಕ್ತ. ಈ ಸಮಯದಲ್ಲಿ ಮನಸ್ಸಿಗೆ ಬಂದ ಒಳ್ಳೆಯ ಆಲೋಚನೆಗಳನ್ನು ಬರೆದುಕೊಳ್ಳಿ. ಇದು ದೈವಿಕ ಮಾರ್ಗದರ್ಶನವನ್ನು ಸ್ಪಷ್ಟವಾಗಿ ತಿಳಿಯಲು ಸಹಾಯ ಮಾಡುತ್ತದೆ. ಕುಲದೇವರ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಮನೆಯ ಮಂದಿರವನ್ನು ಸ್ವಚ್ಛಗೊಳಿಸಿ ಪ್ರತಿದಿನ ದೀಪ ಹಚ್ಚೋದು, ನಾಮಸ್ಮರಣೆ ಮಾಡೋದು, ಪೂಜೆ ಮಾಡೋದು ಖಂಡಿತವಾಗಿ ಭಕ್ತಿಯಿಂದ ಮಾಡಿದ ಸಣ್ಣ ಕಾರ್ಯವೇ ದೊಡ್ಡ ಫಲವನ್ನು ನೀಡುತ್ತದೆ. ಈ ಸಮಯದಲ್ಲಿ ಮನೆಯ ವಾತಾವರಣವನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಜಗಳ ಮತ್ತು ಕಟು ಮಾತು, ನಕಾರಾತ್ಮಕ ಚರ್ಚೆಯನ್ನು ದೂರ ಮಾಡಿ. ಮನೆಯ ತುಳಸಿ ಮುಂದೆ ಹೂಗಳು, ದೀಪದ ಬೆಳಕು ಹೆಚ್ಚಿಗೆ ಆದಂತೆ ನಿಮ್ಮ ವಾತಾವರಣ ಕೂಡ ಉತ್ತಮವಾಗಿರುತ್ತದೆ. ಶಾಂತ ವಾತಾವರಣವೇ ಅವರ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆರ್ಥಿಕವಾಗಿ ಯೋಜನೆ, ಮನೆಯ ಮೇಲೆ ಗಮನ ಕೊಡೋದು. ಹೊಸ ಅವಕಾಶಗಳು ಬಂದಾಗ ಅಜಾಗರೂಕತೆಯಿಂದ ನಿರ್ಧಾರ ತೆಗೆದುಕೊಳ್ಬೇಡಿ. ಹಳೆಯ ಸಾಲಗಳನ್ನು ತೀರಿಸುವ
ಯೋಜನೆಯನ್ನು ರೂಪಿಸಿಕೊಳ್ಳಿ. ಉಳಿತಾಯ ಪ್ರಾರಂಭಿಸುವುದು ಅತ್ಯಂತ ಮುಖ್ಯ. ಈ ಸಮಯದಲ್ಲಿ ಹಣಕಾಸಿನ ಶಿಸ್ತು ಭವಿಷ್ಯದಲ್ಲಿ ದೊಡ್ಡ ಸ್ಥಿರತೆಯನ್ನು ತಂದುಕೊಡುತ್ತೆ. ಹೊಸ ಕೌಶಲ್ಯವನ್ನು ಕಲಿಯಲು ಪ್ರಾರಂಭಿಸಿ. ಕುಂಭರಾಶಿಯವರು ಹೊಸ ಯೋಜನೆಯನ್ನು ಸ್ವೀಕರಿಸುವಂಥವರು. ಆದ್ದರಿಂದ ಈ ಶುಭ ಸಮಯ ಒಂದು ಹೊಸ ಕೋರ್ಸ್ ಅಥವಾ ಹೊಸ ಕಲೆ, ಯಾವುದೇ ರೀತಿಯ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತಹ ಹೊಸದನ್ನು ಕಲಿಯೋದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಮನೆಯಾಗೆ ಸುಲಭವಾಗಿ ತಂದುಕೊಡುವಂತಹ ಸಾಧ್ಯತೆ ಮಾಡಿಕೊಡುತ್ತೆ. ಈ ಸಮಯ ಆರೋಗ್ಯವೇ ಭಾಗ್ಯ. ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕು. ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾಡಬೇಕು. ದೂರವಾದ ಸಂಪರ್ಕಗಳನ್ನು ಕ್ಷಮೆ ಕೇಳಬೇಕಾದ್ರೆ ಕೇಳಿ, ಕ್ಷಮಿಸಬೇಕಾದ್ರೆ ಕ್ಷಮಿಸಿ. ಕುಂಭರಾಶಿಯವರು ಕೆಲವೊಮ್ಮೆ ದುರಂಕಾರದಿಂದ ದೂರವಾಗ್ತಾರೆ. ಆದರೆ ಈ ಸಮಯದಲ್ಲಿ ವಿನಯದಿಂದ ನಡೆದುಕೊಂಡರೆ ಸಂಬಂಧಗಳು ಕೂಡ ಆಶೀರ್ವಾದವಾಗುತ್ತೆ. ಒಂದು ಸ್ಪಷ್ಟ ಗುರಿಯನ್ನು ನಿಗದಿ ಮಾಡಿ ಮುಂದಿನ 3 ತಿಂಗಳಲ್ಲಿ ನಾನು ಯಾವ ಸಾಧನೆ ಮಾಡಬೇಕು ಎಂದು ಬರೆದಿಡಿ. ದಿನಕ್ಕೆ ಒಂದು ಕನಿಷ್ಠ ಸಣ್ಣ ಹೆಜ್ಜೆಯತ್ತ ಗುರಿಯತ್ತ ಹೆಜ್ಜೆಯನ್ನು ಇಟ್ಕೊಂಡು ಹೋದರೆ ಕುಲದೇವರ ಆಶೀರ್ವಾದ ನಿಮ್ಮ ಸಮಯದಲ್ಲಿ ಮಾಡಿದಂತಹ ಸಂಕಲ್ಪ ಹೆಚ್ಚು ಫಲಪ್ರದವಾಗುತ್ತದೆ. ಸಮಾಜಮುಖಿ ಕೆಲಸ ಮಾಡಿ ಸಣ್ಣ ದಾನ, ಅನ್ನದಾನ, ಯಾರಿಗಾದರೂ ಸಹಾಯ ಮಾಡೋದು ಬಹಳ ಶುಭವನ್ನು ತಂದುಕೊಡುತ್ತೆ. ಈ ಅಮಾವಾಸ್ಯೆ ನಂತರ ನಿಮಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ದೈವ ಬಲ, ದೈವ ಕೃಪೆ ಮತ್ತಷ್ಟು ಹೆಚ್ಚಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ತಕ್ಷಣ ಫಲ ಕಾಣಿಸಿಕೊಳ್ಳದೇ ಇದ್ದರೂ ಕೂಡ ಆತರ ಪಡಬೇಡಿ. ಈ ಸಮಯದಲ್ಲಿ ನೀವು ಬಿತ್ತಿದ ಬೀಜಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಫಲವನ್ನು ನೀಡುತ್ತದೆ. ಶ್ರದ್ಧೆ, ಶಿಸ್ತು ಮತ್ತು ಭಕ್ತಿಯಿಂದ ಈ ಸಮಯವನ್ನು ಉಪಯೋಗಿಸಿದರೆ ಕುಂಭರಾಶಿಯವರ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಹಣಕಾಸಿನ ಯಶಸ್ಸಿನ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. ಈ ಮಾತುಗಳನ್ನು ಸ್ಪಷ್ಟವಾಗಿ ನೆನಪಿಡಿ. ನಾವು ತಿಳಿಸಿರುವಂತಹ ಪ್ರತಿಯೊಂದು ಮಾತು ಕೂಡ ಮುಂದಿನ ಜೀವನದ ಭದ್ರ ಬುನಾದಿಯಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಶ್ರೀಮಂತಿಕೆಯತ್ತ ನಿಮ್ಮನ್ನು ಕೊಂಡೊಯ್ಯುತ್ತದೆ. ಈ ಒಂದು ಕುಂಭರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.